ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಪಟಾಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ತುಮಕೂರಿನ ಪ್ರಸಿದ್ಧ ದೇವಸ್ಥಾನವಾದ ಗೊರವನಹಳ್ಳಿಗೆ ಹೊರಟಿದ್ದೇವೆ. ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಮ್ಮ ಇಂದಿನ ಪಯಣ. ಸ್ನೇಹಿತರೆ, ಈ ಕ್ಷೇತ್ರದ ಬಗ್ಗೆ ಹೇಳಬೇಕೆಂದರೆ, ಸಿದ್ಧಗಂಗಾ ಕ್ಷೇತ್ರ ಹೇಗೆ ಅಭಿವೃದ್ಧಿ ಹೊಂದಲು ಶಿವಕುಮಾರ ಸ್ವಾಮಿಗಳು ಕಾರಣವೋ, ಹಾಗೆಯೇ ಈ ಗೊರವನಹಳ್ಳಿ ಅಭಿವೃದ್ಧಿ ಹೊಂದಲು ಕಮಲಮ್ಮ ಅವರು ಕಾರಣರಾಗಿದ್ದಾರೆ. ಅದು ಹೇಗೆಂದರೆ, ಮೊದಲು ಈ ಕ್ಷೇತ್ರ ಹೇಗೆ ಉದಯಿಸಿತು, ಮಹಾಲಕ್ಷ್ಮಿ ಇಲ್ಲಿ ಹೇಗೆ ನೆಲೆ ನಿಂತಳು ಅಂತ ನಾವು ತಿಳಿಯಬೇಕಾಗಿದೆ. ಇದು ಸುಮಾರು 200 ವರ್ಷಗಳ ಹಿಂದಿನ ಕತೆ. ಅಂದರೆ 1750ರಲ್ಲಿ ಮೈಸೂರು ಸಂಸ್ಥಾನ ಆಳ್ವಿಕೆಯಲ್ಲಿತ್ತು. ಆಗ ಇದೊಂದು ಸಣ್ಣ ಹಳ್ಳಿ. ಇಲ್ಲಿ ಯಾದವ ಮನೆತನದ 8 ರಿಂದ 10 ಕುಟುಂಬಗಳು ಬೇಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಈ ಕುಟುಂಬದಲ್ಲಿ ಒಬ್ಬನಾದ ಅಬ್ಬಯ್ಯ ಎಂಬ ಹುಡುಗ ಇದ್ದ. ಅವನು ದಿನ ಹಸುಗಳನ್ನು ಮೇಯಿಸಿಕೊಂಡು ಜೀವನ ಸಾಗಿಸುತ್ತಿದ್ದ. ತಂದೆ ಇರಲಿಲ್ಲ. ತಾಯಿ ಮತ್ತು ಅಬ್ಬಯ್ಯ ಇಬ್ಬರು ಮಾತ್ರ ಇದ್ದರು. ಒಂದು ದಿನ ಸಂಜೆ ಹಸುಗಳನ್ನು ಮೇಯಿಸಿಕೊಂಡು ಮನೆಗೆ ಹೋಗುವಾಗ, ಕೆರೆಯಲ್ಲಿ ಮುಖ ತೊಳೆದುಕೊಂಡು ಹೋಗುವಾಗ ಅವನಿಗೊಂದು ಅಶರೀರ ಧ್ವನಿ ಕೇಳಿಸಿತು. ಅಬ್ಬಯ್ಯ, ನೀನು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು ಎಂದು. ಅವನು ಹೆದರಿ ಅಲ್ಲಿಂದ ಓಡಿದ. ಮಾರನೇ ದಿನ ಸೇಮ್ ಅದೇ ರೀತಿ ಧ್ವನಿ ಕೇಳಿಸಿತು. ಆಗ ಅಬ್ಬಯ್ಯ ಆ ಧ್ವನಿಗೆ ಹೇಳುತ್ತಾನೆ, ನಾನು ನನ್ನ ತಾಯಿಯನ್ನು ಕೇಳಿ ಹೇಳುತ್ತೇನೆಂದು ಮನೆಗೆ ಬರುತ್ತಾನೆ. ಆಗ ತಾಯಿಯ ಬಳಿ ಈ ರೀತಿ ಧ್ವನಿ ಕೇಳುತ್ತಿದೆ ಎಂದು ಹೇಳಿದ. ಅದಕ್ಕೆ ತಾಯಿ ಯೋಚಿಸಿ ಮಗನಿಗೆ ಒಂದು ಉಪಾಯ ಹೇಳುತ್ತಾರೆ. ನೀನು ದುಷ್ಟಶಕ್ತಿ ಆದರೆ ಬರಬೇಡ, ಮನೆಯನ್ನು ಬೆಳಗು ಶಕ್ತಿ ದೇವತೆ ಆದರೆ ಬಾ ಎನ್ನು ಎಂದು ಹೇಳಿಕೊಡುತ್ತಾರೆ. ಸ್ನೇಹಿತರೆ, ಇದೇ ಕಮಲಮ್ಮ ಅಜ್ಜಿಯ ಬೃಂದಾವನ ನೋಡಿ. ಅದೇ ರೀತಿ ಅಬ್ಬಯ್ಯ ಕೆರೆಯ ಬಳಿ ಹೋದಾಗ ಆ ಶರೀರ ಧ್ವನಿ ಕೇಳಿದಾಗ ಅಬ್ಬಯ್ಯ ಹೇಳ್ತಾನೆ, ನೀನು ದುಷ್ಟಶಕ್ತಿಯಾದರೆ ಬರಬೇಡ, ಮನೆಯನ್ನು ಬೆಳಗು ಶಕ್ತಿ ದೇವತೆ ಆದರೆ ಬಾ ಎಂದು. ಆಗ ಆ ಶರೀರವಾಣಿ, ನಾನು ಶಕ್ತಿ ದೇವತೆಯನ್ನೇ, ನಿನ್ನ ಚೌಕವನ್ನು ನೆಲದ ಮೇಲೆ ಹಾಸು ಎಂದು ಹೇಳುತ್ತದೆ. ಆಗ ಅಬ್ಬಯ್ಯ ಹೆದರಿಕೊಂಡು ನಿಂತಿರುತ್ತಾನೆ. ಆಗ ಕೆರೆಯ ಒಳಗಿನಿಂದ ಗೆಜ್ಜೆ ಸಪ್ಪಳದಲ್ಲಿ ಲಕ್ಷ್ಮೀ ದೇವತೆ ಬಂದು ವಸ್ತ್ರದ ಮೇಲೆ ಆಸೀನರಾಗುತ್ತಾರೆ. ಶಂಖಚಕ್ರ ಗದೆ ಇರುವ ಲಕ್ಷ್ಮಿಯ ಮೂರ್ತಿಯು ಆ ಚೌಕದಲ್ಲಿರುತ್ತದೆ. ನಂತರ ಆ ವಿಗ್ರಹವನ್ನು ಅಬ್ಬಯ್ಯನು ಮನೆಗೆ ತಂದು ಪೂಜೆ ಮಾಡಿ ಅದಕ್ಕೆ ಒಂದು ಚಿಕ್ಕ ಗುಡಿಯನ್ನು ಕಟ್ಟಿ ಪ್ರತಿನಿತ್ಯ ಪೂಜೆಯನ್ನು ಪಾಲಿಸುತ್ತಿರುತ್ತಾನೆ. ಆಗ ಅಬ್ಬಯ್ಯನ ಬಡತನ ಬಡವನಿಂದ ಶ್ರೀಮಂತನಾಗುತ್ತಾನೆ. ಅದು ಹೀಗೆ ಮುಂದುವರಿಯುತ್ತಿರುತ್ತದೆ. ಕಾಲಾನಂತರ ಅಬ್ಬಯ್ಯನಿಂದ ಅವರ ತಮ್ಮ ತೋಟದಪ್ಪನ ಪೂಜೆ ಮಾಡುತ್ತಿರುತ್ತಾರೆ. ಅವರು ಸರಿಯಾಗಿ ಪೂಜೆ ಮಾಡದ ಕಾರಣ ಆ ದೇವಸ್ಥಾನ ಹಾಗೆ ಪಾಳು ಬಿದ್ದ ದೇವಸ್ಥಾನವಾಗುತ್ತದೆ. ಆ ಪಾಳು ಬಿದ್ದ ದೇವಸ್ಥಾನವನ್ನು ಯಾರು ಪೂಜೆ ಮಾಡದೆ ಅಲ್ಲಿ ಗಿಡ ಗಂಟೆ ಎಲ್ಲ ಬೆಳ್ಕೊಂಡು ಸರಿಯಾದ ಪೂಜೆ ಇರೋದಿಲ್ಲ. ಹೀಗೆ ಕೆಲವು ವರ್ಷಗಳ ನಂತರ ಕಮಲಮ್ಮನವರು ಆ ಊರಿಗೆ ಸೊಸೆಯಾಗಿ ಬರುತ್ತಾರೆ. ಅವರು ದಿನನಿತ್ಯ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿರುತ್ತಾರೆ. ಅವರು ದಿನನಿತ್ಯ ಹೋಗುವ ದಾರಿಯಲ್ಲಿಯೇ ಲಕ್ಷ್ಮೀ ದೇವಿಯ ದೇವಸ್ಥಾನವಿರುತ್ತದೆ. ಅವರಿಗೂ ಈ ರೀತಿಯ ಅಶರೀರವಾಣಿ ಕೇಳಿಸುತ್ತದೆ. ನಾನು ಲಕ್ಷ್ಮೀ ದೇವಿ ಈ ಹಳೆಯ ಗುಡಿಯಲ್ಲಿ ಇದ್ದೇನೆ, ನನ್ನನ್ನು ಪೂಜಿಸು ಎಂದು ಹೇಳುತ್ತಿರುತ್ತದೆ. ಆಗ ಕಮಲಮ್ಮನವರು, ನನಗೆ ಆ ಶಕ್ತಿ ಇಲ್ಲ, ನಾನೇ ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುತ್ತೇನೆ ಅಂತೇಳಿ. ಈಗ ನೀನು ಈ ಜನ್ಮ ಪಡೆದಿರುವುದೇ ನನಗೋಸ್ಕರ, ನನ್ನನ್ನು ಪೂಜಿಸು ಎಂದು ಆ ಧ್ವನಿ ಹೇಳುತ್ತದೆ. ಆಗ ಕಮಲಮ್ಮನವರು ಆ ದೇವಸ್ಥಾನವನ್ನು ಶುಚಿಗೊಳಿಸಿ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಮಹಾಲಕ್ಷ್ಮಿಯು, ನೀನು ಊರೂರು ಸುತ್ತಿ ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತ ಆಜ್ಞೆ ಮಾಡ್ತಾರೆ. ಆಗ ಕಮಲಮ್ಮನವರು, ನಾನು ನಡೆದಾಡಲು ಅಷ್ಟು ಶಕ್ತಳಲ್ಲ, ಹೇಗೆ ತಿರುಗುವುದು, ಹೇಗೆ ಹೇಳೋದು ಅಂತ ಹೇಳ್ತಾರೆ. ನೀನು ಹೋಗು, ಎಲ್ಲ ನಡೆಯುತ್ತದೆ ಅಂತ ಹೇಳಿ
ಕಳಿಸುತ್ತಾರೆ. ಹೀಗೆ ಕಮಲಮ್ಮನವರು ಊರೂರು ಸುತ್ತಿ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಬಗ್ಗೆ ಹೇಳ್ತಾರೆ. ಅವರ ಮನೆಗೆ ಹೋಗಿ ನಿಮ್ಮ ಕಷ್ಟಗಳು ಏನಿದೆ ಅಂತ ಹೇಳಿ 45 ದಿನ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಹೆಸರನ್ನು ನೆನೆದು ಪೂಜೆ ಮಾಡಿ ಅಂತ ಎಲ್ಲ ಹೇಳಿ ಬರ್ತಾರೆ. 2 ತಿಂಗಳ ನಂತರ ಆ ದೇವಸ್ಥಾನಕ್ಕೆ ತುಂಬಾ ಭಕ್ತಾದಿಗಳು ಬರುತ್ತಿರುತ್ತಾರೆ. ಇದನ್ನು ಕಂಡು ಕಮಲಮ್ಮನವರಿಗೆ ತುಂಬಾ ಆಶ್ಚರ್ಯವಾಗುತ್ತದೆ. ಮಹಾಲಕ್ಷ್ಮಿಯ ಆಣತಿಯಂತೆ ಬರುವ ಭಕ್ತರಿಗೆ ಅವರ ಕಷ್ಟಕ್ಕೆ ತಕ್ಕನಂತೆ ಇಡಿಯಕ್ಕೆ ಪೂಜೆ, ಮದುವೆ ಆಗದೇ ಇರುವವರಿಗೆ ಕರಿಮಣಿ ಕೊಟ್ಟು 48 ದಿನಗಳ ಪೂಜೆಯನ್ನು ಮಾಡಿಸುತ್ತಾರೆ. ಮಕ್ಕಳಾಗದೇ ಇರುವವರಿಗೆ ನಾಗಪ್ಪನ ಪೂಜೆ, ಈ ರೀತಿ ಪೂಜೆ ಮಾಡಿಸಿ ಭಕ್ತರು ಬೇಡಿದ ವರವನ್ನು ನೀಡುವ ಗೊರವನ ಮಹಾಲಕ್ಷ್ಮಿಯಾಗಿ ಇಲ್ಲಿ ನಿಂತಳು ಶ್ರೀ ಮಹಾಲಕ್ಷ್ಮಿ. ಚಿಕ್ಕ ಗುಡಿಸಲಿನಿಂದ ಇವತ್ತು ದೊಡ್ಡದಾಗಿ ಬೆಳೆದ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲಿ ನಿಮಗೆ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತದೆ. ಸ್ನೇಹಿತರೆ, ವಾರದ 7 ದಿನನೂ ದೇವಸ್ಥಾನ ಓಪನ್ ಇರುತ್ತೆ. ದೇವಸ್ಥಾನದ ಸಮಯ ಬೆಳಗ್ಗೆ 7ರಿಂದ ರಾತ್ರಿ 8 ಗಂಟೆಯ ತನಕ. ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇರುತ್ತದೆ. ಬೆಂಗಳೂರಿನಿಂದ 90 ಕಿಲೋಮೀಟರ್, ತುಮಕೂರಿನಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬಸ್ಸಿನ ವ್ಯವಸ್ಥೆಯನ್ನು ಇರುತ್ತೆ. ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಬಸ್ಸಿನ ವ್ಯವಸ್ಥೆಗೆ ಆಟೋಗಳು ಸಿಗ್ತವೆ, ಅಲ್ಲಿಂದನೂ ಬರ್ಬೋದು. ಸ್ನೇಹಿತರೆ, ದೇವಸ್ಥಾನದ ಪಕ್ಕದಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯವಿದೆ. ದೇವಸ್ಥಾನದ ಎದುರು ಭಾಗದಲ್ಲಿ ನವಗ್ರಹ, ಹನುಮಂತನ ದೇವಸ್ಥಾನ ಇವೆ. ಹಾಗೆ ವೆಂಕಟೇಶ್ವರ ದೇವಸ್ಥಾನವೂ ಇದೆ. ಗೊರವನಹಳ್ಳಿಯಲ್ಲಿ ಡ್ಯಾಮ್ ಇದೆ. ಫ್ಯಾಮಿಲಿ ಎಲ್ಲ ಹೋದ್ರೆ 1 ಡೇ ಟ್ರಿಪ್ ಚೆನ್ನಾಗಿದೆ ಅಲ್ಲಿ ನೋಡೋದಕ್ಕೆ. ಫ್ಯಾಮಿಲಿ ಸಮೇತರಾಗಿ ಹೋಗಿ. ಓನ್ ವೆಹಿಕಲ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ವೆಂಕಟೇಶ್ವರ ಸ್ವಾಮಿ ದೇವಾಲಯ. ಟೂ ವೀಲರ್ 4 ವೀಲರಲ್ಲಿ ಬಂದರೆ ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತದೆ. ಸ್ನೇಹಿತರೆ, ಪೂಜೆಯ ನಂತರ ದಾಸೋಹ ವ್ಯವಸ್ಥೆ ಇರುತ್ತದೆ. ತುಂಬಾ ಚೆನ್ನಾಗಿದೆ ದಾಸೋಹ ಭವನ. ನೀವು ನೋಡಬಹುದಿಲ್ಲಿ. ಇದು ದಾಸೋಹ ಭವನಕ್ಕೆ ಹೋಗುವ ದಾರಿ. ಸ್ನೇಹಿತರೆ, ನೀವಿಲ್ಲಿ ನೋಡಬಹುದು ದಾಸೋಹದ ಸಮಯ ಬೆಳಿಗ್ಗೆ
8ರಿಂದ 10:30ರವರೆಗೆ ತಿಂಡಿಯ ಸಮಯವಿರುತ್ತದೆ. 10:30ರಿಂದ ಮಧ್ಯಾಹ್ನ 4 ಗಂಟೆ ತನಕ ಊಟದ ವ್ಯವಸ್ಥೆ ಇದೆ. ರಾತ್ರಿ 8:30 ತನಕನೂ ಊಟದ ವ್ಯವಸ್ಥೆ ಇರುತ್ತೆ. ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಾರೆ. ಇಲ್ಲಿ ಮಕ್ಕಳಿಗೆ ಹಾಲು ಕುಡಿಸುವ ಕೊಠಡಿ ಇದೆ ಸಪ್ರೇಟ್ ಆಗಿ. ತುಂಬ ಭಕ್ತರು ಬರ್ತಾರೆ. ಸಾವಿರಾರು ಭಕ್ತರಿಗೆ ಅನ್ನದ ದಾಸೋಹ ವ್ಯವಸ್ಥೆ ಇರುತ್ತದೆ. ಯಾವುದೇ ರೀತಿಯಾದ ದುಡ್ಡು ತಗೊಳ್ಳೋದಿಲ್ಲ ಇಲ್ಲಿ. ನಿಮಗೆ ಇಷ್ಟ ಆದರೆ ಅಲ್ಲಿ ಹಾಕಿ ಬರ್ಬೋದು. ಇನ್ನೊಂದು ಸ್ನೇಹಿತರೆ, ನೀವು ನಿಮ್ಮ ತನು ಮನ ಧನ ಸಹಾಯ ಮಾಡ್ಬೋದು. ದೇವಸ್ಥಾನಕ್ಕೆ ಅಕ್ಕಿ ಚೀಲನು ಅರ್ಪಣೆ ಮಾಡ್ಬೋದು. ಇದು ದೇವಸ್ಥಾನದ ಪ್ರಸಾದ. ಸ್ನೇಹಿತರೆ, ಪೂಜೆ ಮುಗಿದ ನಂತರ ಇನ್ನೇನು ಕೆಲಸ ಹೇಳಿ? ಫ್ಯಾಮಿಲಿಗಳು ಫುಲ್ ಶಾಪಿಂಗಿಗೆ ಹೋಗ್ತಾರೆ. ಮಕ್ಕಳುಗಳಂತೂ ಬಿಡೋದೇ ಇಲ್ಲ. ಅವರಿಂದ ತಪ್ಪಿಸ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಒಂದು ಆಟ ಸಾಮಾನು ಕೊಡಿಸ್ರೆ ಅದಕ್ಕೆ ಸಾಕಾಗಲ್ಲ, 2 ಬೇಕು ಅಂತಾರೆ. 2 ಕೊಡಿಸ್ರೆ ಅದಕ್ಕೂ ಸಾಕಾಗಲ್ಲ, 3 ಬೇಕು ಅಂತಾರೆ. ಒಟ್ಟು ಶಾಪಿಂಗ್ ಮಾಡೋಕ್ಕೂ ಚೆನ್ನಾಗಿದೆ ಇಲ್ಲಿ. ನಿಮಗೆ ಶನಿವಾರ ಭಾನುವಾರ ತುಂಬಾ ರಶ್ ಇರುತ್ತೆ, ಶುಕ್ರವಾರನೂ ರಶ್ ಇರುತ್ತೆ. ಆದರೆ ಶನಿವಾರ ಭಾನುವಾರ ಬೆಂಗಳೂರು ಕಡೆಯಿಂದ ತುಂಬಾ ಜನ ಬರ್ತಾರೆ. ಫ್ಯಾಮಿಲಿ ಸಮೇತ ಇಲ್ಲಿ 1 ಡೇ ಟ್ರಿಪ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿರೋದ್ರಿಂದ ಅವತ್ತು ತುಂಬಾ ರಶ್ ಆಗುತ್ತೆ. ನೋಡಿ, ನಿಮಗೆ ಆದಷ್ಟು ವೀಕ್ ಡೇಸ್ ಅಲ್ಲಿ ಬಂದ್ರೆ ತುಂಬಾ ಖಾಲಿ ಇರುತ್ತೆ. ದರ್ಶನನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. 7 ಕೋಟಿ ಕನ್ನಡಿಗರಿದ್ದೀರಾ. ಈ ಒಬ್ಬ ಕನ್ನಡಿಗನನ್ನು ಬೆಳೆಸಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.